ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣಗಿರಳ್ಳಿ, ಹಿರಿಯ ರಾಜಕೀಯ ವರದಿಗಾರ. ಬಹಳ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ಉಚ್ಚಾಟನೆಗೊಂಡಿದ್ದಾರೆ. ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರಿಗೆ ಕಾಟ ತಪ್ಪಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದ್ ರೀತಿ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಸಮರವನ್ನು ಕೂಡ ಸಾರಿರುವಂತದ್ದು. ಈಗ ರಾಜ್ಯದಲ್ಲಿ ಉಪಚುನಾವಣೆ ಕೂಡ ನಡೀತಾ ಇದೆ. ಒಂದ್ ಕಡೆ ಬಾಗಲಕೋಟೆ, ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂಟಿಮಠ್ ಅವರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನಿಂದ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿ ನಾಯಕರು ಓಪನ್ ಇಟ್ಕೊಂಡಿದ್ದಾರೆ. ದಾವಣಗೆರೆಗಿನ್ನ ಬಾಗಲಕೋಟೆಯಲ್ಲಿ ಗೆಲ್ಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ BY ವಿಜೇಂದ್ರ ಅವರು ಯಾವಾಗ ಚುನಾವಣಾ ದಿನಾಂಕ ಘೋಷಣೆ ಆಯಿತು, ಅದಾದ ಬಳಿಕವಾಗಿ ಚುನಾವಣಾ ಕಡೆ ಇಳಿಯೋದ್ರ ಮುಖಾಂತರವಾಗಿ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಭಿನ್ನಮತ ಇದೆ, ಅದನ್ನೆಲ್ಲ ಶಮನವನ್ನ ಮಾಡೋದ್ರ ಮುಖಾಂತರವಾಗಿ ನಾಯಕರನ್ನ ಒಟ್ಟುಗೂಡಿಸುವಂತದ್ದು, ಮತ್ತೆ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲುವುದಕ್ಕೆ ಏನೆಲ್ಲ ಪೂರಕವಾದಂತಹ ವಾತಾವರಣ ಸೆಟ್ ಅನ್ನ ಮಾಡಬೇಕು, ಅದೆಲ್ಲವನ್ನು ಕೂಡ ಖುದ್ದು ವಿಜೇಂದ್ರ ಅವರು ಕೂಡ ಮಾಡಿರುವಂತದ್ದು. ಈಗ ಚುನಾವಣೆ ಇನ್ನು 1 ವಾರಗಳ ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪಣವನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಕೂಡ ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿನೇ ಅಲ್ಲಿ ವಿಜೇಂದ್ರ ಅವರು ಅಲ್ಲಿ ಇರತಕ್ಕಂಥ ವಾಲ್ಮೀಕಿ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ಜೊತೆಗೂಡಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ನಡುವೆ ಎಲ್ಲ ಒಂದ್ ಕಡೆಗೆ ಬಹಳ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈಗಾಗಲೇ ಅವರ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇರುವಂತದ್ದು. ಆ ಮುಖಾಂತರವಾಗಿ ವೀರಣ್ಣ ಚರಂಟಿಮಠ್ ಅವರ ಪರವಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ತಮ್ಮ ಪ್ರಭಾವ ಮತ್ತೆ ಪ್ರಾಬಲ್ಯದ ಮುಖಾಂತರವಾಗಿ ಅವರಿಗೆ ಶಕ್ತಿಯನ್ನು ತುಂಬುವಂತ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂದಾಗಿರುವಂತದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಚಾರದಿಂದ ಯಾಕೆ ವಿಜೇಂದ್ರ ಅವರಿಗೆ ಟೆನ್ಷನ್ ಅನ್ನುವಂಥದ್ದನ್ನ ನೋಡೋದಾದ್ರೆ, ಈಗಾಗಲೇ ವಿಜೇಂದ್ರ ಅವರು ಬಹಳ ಓಪನ್ ಇಟ್ಕೊಂಡಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು. ಒಂದ್ ವೇಳೆ ಏನಾದ್ರು ಗೆದ್ರೂ ಕೂಡ ಅದನ್ನ ಕ್ಲೈಮ್ ಅನ್ನ ಮಾಡುವಂತದ್ದು ಮತ್ತೆ ಅದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಹಜವಾಗಿನೇ, ಅಂದ್ರೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಏನಾದ್ರು ಗೆಲ್ತು ಅಂತಂದ್ರೆ ಅದೆಲ್ಲ ಒಂದ್ ಕಡೆಗೆ ವಿಜೇಂದ್ರ ಅವರಿಗೆ ಕೂಡ ಲಾಭ ಆಗುತ್ತೆ. ಆ ಮುಖಾಂತರವಾಗಿ ಗೆದ್ರು ಅನ್ನೋ ಒಂದು ಕ್ರೆಡಿಟ್ ಕೂಡ ವಿಜೇಂದ್ರ ಅವರಿಗೂ ಕೂಡ ಸಿಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂಟ್ರಿಂದಾಗಿ ಸಹಜವಾಗಿನೇ ಆ ಭಾಗದಲ್ಲಿ ಪ್ರಚಾರವನ್ನ ಮಾಡಿದ್ರೆ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿನೇ ನಾನ್ ಪ್ರಚಾರ ಮಾಡಿ ವೀರಣ್ಣ ಚರಂಟಿಮಠ್ ಅವರನ್ನ ಗೆಲ್ಲಿಸ್ತೆ ಅನ್ನೊಂದು ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ಬಹುದು. ಅಂದ್ರೆ ಬಿಜೆಪಿ ಫಲಿತಾಂಶದಲ್ಲಿ ವೀರಣ್ಣ ಚರಂಟಿಮಠ್ ಅವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ರೆ ಆ ಒಂದು ಕ್ಲೇಮ್ ಅನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮಾಡ್ಕೊಳ್ಬಹುದು. ಸಹಜವಾಗಿನೇ ಅದನ್ನು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಅಂದ್ರೆ ವಿಜಯಪುರ ಆಗಿರ್ಬೋದು ಮತ್ತೆ ಬಾಗಲಕೋಟೆ ಭಾಗದಲ್ಲಿ ಸಹಜವಾಗಿನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಪ್ರಾಬಲ್ಯವನ್ನು ಕೂಡ ಸಾಧಿಸಿರುವಂತದ್ದು. ತಮ್ಮ ಪ್ರಾಬಲ್ಯ ಮತ್ತೆ ಪ್ರಭಾವ ಮತ್ತೆ ಶಕ್ತಿಯನ್ನ ತೋರಿಸೋದ್ರ ಮುಖಾಂತರವಾಗಿ ವೀರಣ್ಣ ಚರಂಟಿಮಠ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಅದಕ್ಕೋಸ್ಕರವಾಗಿನೇ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡುವಂತದ್ದು, ಪ್ರತಿ ಹಳ್ಳಿಗಳಿಗೆ ಭೇಟಿಯನ್ನು ಕೊಡುವಂತದ್ದು, ಮತ್ತೆ ಹಿಂದುತ್ವದ ಶಕ್ತಿಯ ಮುಖಾಂತರವಾಗಿ ಹಿಂದೂ ಕಾರ್ಯಕರ್ತರನ್ನ ಸೆಳೆಯುವಂತದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಮುಖ್ಯವಾಗಿ ಏನು ಹಿಂದೂ ಮತಗಳೇನಿದಾವೆ ಅದನ್ನ ಸಂಪೂರ್ಣವಾಗಿ ಕ್ರೋಢೀಕರಣ ಮಾಡೋದ್ರ ಮುಖಾಂತರವಾಗಿ ಅದ್ರ ಜೊತೆಗೆ ಲಿಂಗಾಯತ ಮತಗಳನ್ನು ಕೂಡ ವೀರಣ್ಣ ಚರಂಟಿಮಠ್ ಅವರಿಗೆ ಹಾಕಿಸುವಂತ ನಿಟ್ಟಿನಲ್ಲಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಾಗಿರುವಂತದ್ದು. ಹಾಗಾಗಿನೇ 2 ದಿನಗಳ ಪ್ರಚಾರ, ತಂತ್ರಗಾರಿಕೆ, ಕಾರ್ಯತಂತ್ರ ಮತ್ತೆ ತಮ್ಮದೇ ಆದಂತಹ ಒಂದು ಪ್ರಭಾವದ ಶಕ್ತಿಯ ಮುಖಾಂತರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿ ಅಂತಿಮವಾಗಿ ಫಲಿತಾಂಶದಲ್ಲಿ ಏನಾದ್ರು ವೀರಣ್ಣ ಚರಂಟಿಮಠ್ ಅವರು ಗೆಲ್ತು ಅಂತಂದ್ರೆ ಅವಾಗ ನನ್ನಿಂದನೇ ವೀರಣ್ಣ ಚರಂಟಿಮಠ್ ಅವರು ಗೆದ್ರು, ನಾನು ಅಲ್ಲಿ ನನ್ನದೇ ಆದಂತಹ ಪ್ರಭಾವ ಇತ್ತು, ಆ ಕಾರಣಕ್ಕೋಸ್ಕರವಾಗಿ ನನ್ನ ಶಕ್ತಿ ಇತ್ತು, ಅದಕ್ಕೋಸ್ಕರವಾಗಿನೇ ವೀರಣ್ಣ ಚರಂಟಿಮಠ್ ಅವರು ಗೆದ್ರು ಅನ್ನೋ ಒಂದು ಕ್ಲೈಮ್ ಅನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರುವಂತ ದಿನಗಳಲ್ಲಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಇದೇ ಒಂದು ನಡೆ ಇದೀಗ ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಒಂದು ರೀತಿ ತಲೆಬಿಸಿ ಆಗಿರುವಂತದ್ದು. ಈಗಾಗಲೇ ವಿಜೇಂದ್ರ ಅವರು ಕೂಡ ಎಲ್ಲಾನು ಕೂಡ ತಂತ್ರಗಾರಿಕೆಯನ್ನು ಕೂಡ ಮಾಡಿದರೆ. ಅಲ್ಲಿರ್ತಕ್ಕಂಥ ಭಿನ್ನಮತ ಶಮನವನ್ನ ಮಾಡಿರುವಂತದ್ದು. ಒಂದ್ ಕಡೆ ನಿರಾಣಿ, ಮತ್ತೊಂದ್ ಕಡೆ ಗೋವಿಂದ ಕಾರಜೋಳ ಅವರನ್ನ ಒಟ್ಟಿಗೂಡಿಸುವಂತದ್ದು, ಮತ್ತೆ ವೀರಣ್ಣ ಚರಂಟಿಮಠ್ ಅವರ ವಿರುದ್ಧವಾಗಿರ್ತಕ್ಕಂಥ ಯಾರೆಲ್ಲ ಅಲ್ಲಿ ನಾಯಕರುಗಳಿದ್ದಾರೆ ಅವರನ್ನೆಲ್ಲರೂ ಕೂಡ ಒಟ್ಟುಗೂಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಬಿಜೆಪಿ ಪರವಾದಂತಹ ಒಂದು ವಾತಾವರಣವನ್ನ ಸೆಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಕೂಡ ಕಾರ್ಯತಂತ್ರವನ್ನ ಮಾಡಿದ್ದಾರೆ. ಇದ್ರ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂಟ್ರಿಯಿಂದಾಗಿ ಇಲ್ಲ ಒಂದ್ ಕಡೆ ಅದೇನಾದ್ರು ಬಿಜೆಪಿಗೆ ಲಾಭ ಆಗಿ ಬಿಜೆಪಿ ಅಭ್ಯರ್ಥಿ ಗೆಲ್ತು ಅಂತಂದ್ರೆ ಅವಾಗ ಸಹಜವಾಗಿನೇ ಇಲ್ಲ ಒಂದ್ ಕಡೆ ತಮ್ಮಿಂದ ಗೆಲ್ದ್ರು ಅನ್ನೊಂದು ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳುವಂತ ಸಾಧ್ಯತೆ ಇದೆ. ಅದರ ಕ್ರೆಡಿಟ್ ಅನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿನೇ ವಿಜೇಂದ್ರ ಅವರು ಇಲ್ಲೊಂದ್ ಕಡೆ ಈ ಒಂದು ನಡೆಯಿಂದಾಗಿ ಒಂದು ರೀತಿ ಮುಜುಗರವನ್ನ ಈಗಾಗಲೇ ವಿಜೇಂದ್ರ ಅವರು ಕೂಡ ಅನುಭವಿಸ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿನೇ ಇವತ್ತು ಬಾಗಲಕೋಟೆಯಲ್ಲಿ
ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂಟ್ರಿಯಿಂದಾಗಿ ಒಂದ್ ಕಡೆಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಇದೀಗ ಶಿಕಾರಿಪುರಕ್ಕೆ ತೆರಳುತ್ತಿರುವಂತದ್ದು, ಶಿಕಾರಿಪುರಕ್ಕೂ ಕೂಡ ಹೋಗಿರುವಂತದ್ದು. ಅಲ್ಲಿ ಯಾವುದೋ ಒಂದು ಜಾತ್ರೆ ಕಾರ್ಯಕ್ರಮ ಇರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಸ್ವಕ್ಷೇತ್ರದಲ್ಲಿ ಇವತ್ತು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆ ವಿಧಾನಸಭಾ ಆಗಿರ್ಬೋದು ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ರಾಜ್ಯ ಬಿಜೆಪಿ ನಾಯಕರಿಗೆ, ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರ ನಾಯಕತ್ವಕ್ಕೆ ಅತ್ಯಂತ ನಿರ್ಣಾಯಕ ಚುನಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಅವರ ನಾಯಕತ್ವದಲ್ಲಿ ನಡೆದಂತ ಬೈ ಎಲೆಕ್ಷನ್ ಚುನಾವಣೆ ಸೋಲನ್ನ ಕಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು. ಇದೀಗ ಎಲ್ಲ ಒಂದ್ ಕಡೆ ಅವರ ನಾಯಕತ್ವದ ಕೊರತೆ, ಮತ್ತೊಂದ್ ಕಡೆ ಬದಲಾವಣೆ, ಈಗಿರ್ತಕ್ಕಂತ ಒಂದು ಚರ್ಚೆ ನಡುವೆ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಾದಂತ ಅನಿವಾರ್ಯತೆ ಕೂಡ ಇರುವಂತದ್ದು. ಅದಕ್ಕೋಸ್ಕರವಾಗೇನೆ ಎಲ್ಲ ಒಂದ್ ಕಡೆ ದಾವಣಗೆರೆಯಲ್ಲಿ ತಮ್ಮ ಪರವಾದಂತ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ತಂತ್ರಗಾರಿಕೆಯನ್ನ ಮಾಡಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅವರ ವಿರೋಧಿ ಬಣವಾಗಿರ್ತಕ್ಕಂಥ GM ಸಿದ್ದೇಶ್ವರ ಬಣದಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿಯನ್ನ ಅಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಇದೀಗ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು. ಯಾವ ಟಿಕೆಟ್ ಅನ್ನ ಕೊಟ್ಟರು ಕೂಡ ಈಗ ವಿಜೇಂದ್ರ ಮತ್ತೆ ಯಡಿಯೂರಪ್ಪನವರಿಗಿರುವಂತಹ ಸವಾಲು ಏನಂತಂದ್ರೆ ಲಿಂಗಾಯತ ಮತಗಳನ್ನ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಾಕಿಸುವಂತ ಒಂದು ಸವಾಲು ಕೂಡ ಇರುವಂತದ್ದು. ಅದಕ್ಕೋಸ್ಕರವಾಗಿ ಒಂದ್ ಕಡೆಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಯಡಿಯೂರಪ್ಪನವರು ಖುದ್ದು ಅಲ್ಲಿ ಫೀಲ್ಡ್ ಇಳಿದು ಪ್ರಚಾರವನ್ನು ಹಳ್ಳಿಗೆ ತೆರಳೋದ್ರ ಮುಖಾಂತರವಾಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪನವರು ಪಣವನ್ನ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದ್ರೆ ದಾವಣಗೆರೆಗಿನ್ನ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಅತ್ಯಂತ ಹೆಚ್ಚು ನಿರೀಕ್ಷೆಯನ್ನ, ಒಂದ್ ರೀತಿ ವಿಶ್ವಾಸವನ್ನ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಮತ್ತೆ ರಾಜ್ಯದ ನಾಯಕರು ಕೂಡ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ವೀರಣ್ಣ ಚರಂತಿಮಠ ಅವರು ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಕೂಡ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಎಲ್ಲ ಒಂದ್ ಕಡೆಗೆ ಎಲ್ಲರೂ ಕೂಡ ಮತದಾರರು ಒಲವನ್ನ ತೋರಬಹುದು. ಅಂತಿಮವಾಗಿ ಪಕ್ಷದಲ್ಲೂ ಕೂಡ ಅವರು ಗೆಲುವನ್ನ ಸಾಧಿಸಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಆ ಒಂದು ನಿರೀಕ್ಷೆ ಆಧಾರದ ಮೇಲೆ ಎಲ್ಲಾ ತಂತ್ರಗಾರಿಕೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸೋದ್ರ ಮುಖಾಂತರವಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಪಣವನ್ನು ತೊಟ್ಟಿದ್ದಾರೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಪ್ರಚಾರ ಕೆಲವೊಂದ್ ಕಡೆ ಅವರ ಕಾರ್ಯತಂತ್ರದಿಂದಾಗಿ ಕೆಲವೊಂದ್ ಕಡೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಒಂದ್ ರೀತಿ ಬೇರೆ ರೀತಿಯಾದಂತಹ ತಲೆಬಿಸಿ ಆಗಿದೆ ಅನ್ನೋದ್ರು ಕೂಡ ತಪ್ಪಾಗೋದೇನು ಹೇಳೋದ್ರಲ್ಲಿ. ಹೀಗಾಗಿ ಎಲ್ಲೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಚಾರದಿಂದ ಏನಾದ್ರು ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಗೆಲುವನ್ನ ಸಾಧಿಸಿದ್ರೆ ಅದು ಎಲ್ಲೋ ಒಂದ್ ಕಡೆ ವಿಜೇಂದ್ರ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವಿನ ಒಂದು ಕ್ರೆಡಿಟ್ ವಿಚಾರದಲ್ಲಿ ಜಟಾಪಟಿಗೂ ಕೂಡ ಕಾರಣವಾಗುವಂತ ಸಾಧ್ಯತೆ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.